ಚಂದ್ರಗುಪ್ತನ ನೇತೃತ್ವದ ಒಕ್ಕೂಟದ ಮಹಾಸೈನ್ಯ ಈಗ ಮಗಧದ ಗಡಿಯನ್ನು ತಲುಪಿತ್ತು. ಆದರೆ ಚಾಣಕ್ಯನಿಗೆ ಒಂದು ವಿಷಯ ಸ್ಪಷ್ಟವಾಗಿ ತಿಳಿದಿತ್ತು. ಮಗಧದಂತಹ ಬಲಿಷ್ಠ ಸಾಮ್ರಾಜ್ಯವನ್ನ ಕೇವಲ ಬಲದಿಂದ ಗೆಲ್ಲಲು ಸಾಧ್ಯವಿರಲಿಲ್ಲ. ಅದಕ್ಕಾಗಿ ಬುದ್ಧಿವಂತಿಕೆ, ಸಮಯ ಮತ್ತು ಯುದ್ಧತಂತ್ರದ ಪರಿಪೂರ್ಣ ಸಮನ್ವಯ ಅಗತ್ಯವಾಗಿತ್ತು. ಯುದ್ಧ ಆರಂಭವಾಗುವ ಮೊದಲೇ ಚಾಣಕ್ಯ ತನ್ನ ವಿಶ್ವಾಸಾರ್ಹ ಗುಪ್ತಚರರನ್ನ ಮಗಧದಾದ್ಯಂತ ಕಳುಹಿಸಿದನು. ಕೆಲವರು ವ್ಯಾಪಾರಿಗಳ ವೇಷದಲ್ಲಿ, ಕೆಲವರು ಸಾಧುಗಳ ರೂಪದಲ್ಲಿ, ಇನ್ನೂ ಕೆಲವರು ರಾಜಮನೆತನದ ಸೇವಕರಾಗಿ ಪಾಟಲಿಪುತ್ರವನ್ನ ಪ್ರವೇಶಿಸಿದರು. ಪ್ರತಿದಿನ ಮಗಧದ ಸೇನೆಯ ಚಲನವಲನ, ಕೋಟೆಗಳ ರಕ್ಷಣಾ ವ್ಯವಸ್ಥೆ, ಆಹಾರ ಮತ್ತು ಶಸ್ತ್ರಾಸ್ತ್ರಗಳ ಸಂಗ್ರಹ ಸೇರಿದಂತೆ ಪ್ರತಿಯೊಂದು ಮಹತ್ವದ ಮಾಹಿತಿಯೂ ರಹಸ್ಯವಾಗಿ ಚಾಣಕ್ಯನ ಕೈ ಸೇರುತ್ತಿತ್ತು. ಆದರೆ ಚಾಣಕ್ಯನ ಯೋಜನೆ ಕೇವಲ ಮಾಹಿತಿ ಸಂಗ್ರಹಿಸುವುದಕ್ಕೆ ಸೀಮಿತವಾಗಿರಲಿಲ್ಲ. ಧನನಂದನ ಆಡಳಿತದಿಂದ ಅಸಮಾಧಾನಗೊಂಡಿದ್ದ ಸ್ಥಳೀಯ ನಾಯಕರು ಹಾಗೂ ಕೆಲವು ಸೇನಾಧಿಕಾರಿಗಳನ್ನ ತನ್ನ ಪರವಾಗಿ ಸೆಳೆಯಲು ಆರಂಭಿಸಿದನು. ಹಣದ ಆಮಿಷದಿಂದಲ್ಲ, ಅಧಿಕಾರದ ಆಸೆಯಿಂದಲ್ಲ, ನ್ಯಾಯಯುತ ಆಡಳಿತದ ಭರವಸೆಯಿಂದ. ದಿನಗಳು ಕಳೆಯುತ್ತಿದ್ದಂತೆ ಮಗಧದೊಳಗೆ ಧನನಂದನ ವಿರುದ್ಧ ಅಸಮಾಧಾನ ಮೌನವಾಗಿ ಬೆಳೆಯತೊಡಗಿತು. ಇತ್ತ ಹೊರಗಡೆ ಚಂದ್ರಗುಪ್ತನು ನೇರವಾಗಿ ಪಾಟಲಿಪುತ್ರದ ಮೇಲೆ ದಾಳಿ ಮಾಡಲಿಲ್ಲ. ಮೊದಲು ಮಗಧದ ಗಡಿಯ ಕೋಟೆಗಳು ಮತ್ತು ಪ್ರಮುಖ ಪ್ರದೇಶಗಳನ್ನು ಒಂದೊಂದಾಗಿ ತನ್ನ ವಶಕ್ಕೆ ಪಡೆಯಲು ಆರಂಭಿಸಿದನು. ಪ್ರತಿ ಜಯದೊಂದಿಗೆ ಒಕ್ಕೂಟದ ಆತ್ಮವಿಶ್ವಾಸ ಹೆಚ್ಚುತ್ತಾ ಹೋಯಿತು. ಅದೇ ಸಮಯದಲ್ಲಿ ಮಗಧದ ರಕ್ಷಣಾ ವ್ಯವಸ್ಥೆ ನಿಧಾನವಾಗಿ ದುರ್ಬಲವಾಗತೊಡಗಿತು. ಆದರೂ ಧನನಂದ ತನ್ನ ಅಪಾರ ಮಹಾಸೈನ್ಯದ ಮೇಲಿನ ಅಹಂಕಾರ ಮತ್ತು ವಿಶ್ವಾಸವನ್ನು ಬಿಟ್ಟಿರಲಿಲ್ಲ. ಅವನಿಗೆ ತಿಳಿದಿರಲಿಲ್ಲ, ಯುದ್ಧ ಆರಂಭವಾಗುವ ಮುನ್ನವೇ ಚಾಣಕ್ಯ ಮಗಧದ ಸಾಮ್ರಾಜ್ಯದ ಅಡಿಪಾಯವನ್ನೇ ದುರ್ಬಲಗೊಳಿಸಿದ್ದನು. ಇದೀಗ ಅಂತಿಮ ಯುದ್ಧಕ್ಕೆ ವೇದಿಕೆ ಸಿದ್ಧವಾಗಿತ್ತು. ಒಂದೆಡೆ ಮಗಧದ ಅಪಾರ ಮಹಾಸೈನ್ಯ, ಮತ್ತೊಂದೆಡೆ ಚಾಣಕ್ಯನ ಮಹಾತಂತ್ರ ಮತ್ತು ಚಂದ್ರಗುಪ್ತನ ಒಕ್ಕೂಟದ ಸೇನೆ. ಈ ನಿರ್ಣಾಯಕ ಯುದ್ಧದಲ್ಲಿ ಧನನಂದನ ಅಂತ್ಯ ಹೇಗೆ ನಡೆಯಿತು? ಚಂದ್ರಗುಪ್ತ ಮಗಧದ ಸಿಂಹಾಸನವನ್ನು ಹೇಗೆ ವಶಪಡಿಸಿಕೊಂಡನು? ಮುಂದಿನ ಹಾಗೂ ಅಂತಿಮ ಭಾಗದಲ್ಲಿ ನೋಡೋಣ.